श्रीगुरुभ्यो नमः। हरि ओम। सच्चिदानंदरूपाय कृष्णाय अक्लिष्टकारिणे नमो वेदांतवेद्याय गुरवे बुद्धिसाक्षिणे। परमात्मನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಎಲ್ಲ ಆತ್ಮೀಯ ಬಂಧುಗಳೇ, ಭಗವದ್ವಾಣಿ ಎನ್ನುವಂತಹ ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ನಾವು ಪ್ರತಿ ಪ್ರವಚನದಲ್ಲೂ ಕೂಡ ಭಗವಂತ ನಮ್ಮೆಲ್ಲರಿಗೂ ಕೂಡ ಮಾಡಿರುವಂತಹ ಉಪದೇಶ ಏನು, ಈ ಭೂಲೋಕದಲ್ಲಿ ನಾವು ಹೇಗೆ ಜೀವನ ಮಾಡಬೇಕು, ನಾವಿಲ್ಲಿ ಹುಟ್ಟಿರುವಂತಹ ಮುಖ್ಯವಾದ ಉದ್ದೇಶ ಏನು, ಹಾಗೆ ಶಾಸ್ತ್ರವಾಕ್ಯ ಅನ್ನುವಂಥದ್ದು ಭಗವಂತನ ಮಾತುಗಳೇ. ನಾವು ಭಗವಂತನೊಂದಿಗೆ ನೇರವಾಗಿ ಮಾತನಾಡದೇ ಇದ್ದರೂ ಕೂಡ ಭಗವಂತ ಈಗಾಗಲೇ ತನ್ನ ಭಕ್ತರಿಗೆ ಹೇಳಿರುವಂತಹ ಮಾತುಗಳು ನಮಗೆ ಸಿಗುತ್ತೆ. ಅದನ್ನು ನಾವು ಶ್ರೀಮದ್ ಭಾಗವತದಲ್ಲಿ, ವಿಶೇಷವಾಗಿ ಭಗವದ್ಗೀತೆಯಲ್ಲಿ 500ಕ್ಕಿಂತ ಹೆಚ್ಚು ಶ್ಲೋಕಗಳಲ್ಲಿ ಸಾಕ್ಷಾತ್ ಭಗವಂತನೇ ನುಡಿದಿರುವಂತಹ ಮಾತುಗಳಿವೆ. ಹಾಗೆ ಇನ್ನೂ ಹಲವಾರು ಗ್ರಂಥಗಳಲ್ಲಿ ನಮಗೆ ಭಗವಂತನ ಮಾತುಗಳು ಸಿಗುತ್ತೆ. ಈ ಪ್ರವಚನದಲ್ಲಿ ನಾವು ಭಗವಂತ ಏನೆಲ್ಲ ನಮಗೆ ತಿಳಿಸಿದ್ದಾನೆ, ನಮ್ಮ ಉದ್ಧಾರಕ್ಕಾಗಿ, ನಮ್ಮ ಜೀವನ ಸುಖಮಯವಾಗಿ ಶಾಂತಿಯುತವಾಗಿ ನೆರವೇರೋದಕ್ಕೆ, ಹಾಗೆ ಈ ಮನುಷ್ಯ ಜನ್ಮ ಬಹಳ ದುರ್ಲಭವಾದ್ದು, ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಇಂತಹ ಮನುಷ್ಯ ಜನ್ಮವನ್ನು ಪಡ್ಕೊಂಡು ಬಂದಮೇಲೆ ನಾವು ಯಾವುದೇ ಕಾರಣಕ್ಕೂ ಸಮಯವನ್ನು ವ್ಯರ್ಥ ಮಾಡದೆ ಭಗವಂತ ನಮಗೆ ತೋರಿರುವಂತಹ ಹಾದಿಯಲ್ಲೇ ನಾವು ಜೀವನವನ್ನು ಮಾಡಬೇಕು. ಇದನ್ನೇ ನಾವು ಶಾಸ್ತ್ರ ಗ್ರಂಥ ಅಂತ ಕರಿತೀವಿ. ಇದರಲ್ಲಿ ನಮಗೆ ಭಗವಂತನ ಮಾರ್ಗದರ್ಶನ ಸಿಗುತ್ತೆ. ಈಗ ಇವತ್ತಿನ ಸತ್ಸಂಗದಲ್ಲಿ ನಾವು ಭಗವಂತನ ಇನ್ನು ಕೆಲವು ನುಡಿಗಳನ್ನು ಗಮನಿಸೋಣ. ಮೊದಲನೇದಾಗಿ ಪರಮಾತ್ಮ ನಮಗೆ ಹೇಳ್ತಾ ಇರೋದೇನು ಅಂದರೆ, ಯಾವುದೇ ಕಾರಣಕ್ಕೂ ಮನುಷ್ಯ ಭಯಗೊಳ್ಳುವಂಥದ್ದು, ಉದ್ವೇಗಗೊಳ್ಳುವಂಥದ್ದು ಅಥವಾ ದುಃಖ ಪಡುವಂಥ, ಶೋಕ ಪಡುವಂಥ ಅವಶ್ಯಕತೆ ಇಲ್ಲ. ಇದು ಬಹಳ ಮುಖ್ಯವಾದ ಮಾತು. ಯಾಕೆಂದರೆ ನಾವು ಸಮಾಜದಲ್ಲಿ ಗಮನಿಸಿದ್ರೆ ಯಾವುದೋ ಒಂದು ವಿಧವಾದ ಅವ್ಯಕ್ತವಾದ ಭಯ ಅಥವಾ ಏನೋ ಒಂದು ಉದ್ವೇಗ, ಏನೋ ಒಂದು ಚಿಂತೆ, ಈ ಥರದ್ದೆಲ್ಲ ಮನುಷ್ಯರನ್ನು ಕಾಡ್ತಾ ಇರೋದನ್ನು ನಾವು ಗಮನಿಸ್ತೀವಿ. ಅಂದರೆ ಅವರು ಶಾಂತವಾಗಿರಲ್ಲ. ಭಗವಂತ ಹೇಳ್ತಾನೆ, ಹೀಗಿರಬಾರ್ದು. ಅಶೋಚ್ಯಾನನ್ವ ಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ. ಈ ಮಾತಲ್ಲಿ ಭಗವಂತ ಹೇಳ್ತಾ ಇರೋದು, ನೀನು ಶೋಕ ಪಡಬಾರದ ವಿಚಾರಕ್ಕೆ ಶೋಕಿಸ್ತಾ ಇದೆಯಾ. ಶೋಕ ಅಂದರೆ ಏನೋ ಒಂದು ಚಿಂತೆ ಅಥವಾ ದುಃಖ, ಆ ಥರ ಅರ್ಥ. ಯಾಕೆ ಶೋಕ ಪಡಬಾರ್ದು? ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಈ ಜಗತ್ತಿನಲ್ಲಿ ಏನೆಲ್ಲ ಘಟನೆಗಳು ಆಗಬೇಕಾಗಿದೆಯೋ, ಹಿಂದೆ ಏನೆಲ್ಲ ಘಟನೆಗಳು ನಡೆದಿದೆಯೋ, ಇದೆಲ್ಲ ನನ್ನ ಇಚ್ಛೆಯಂತೆ ನೆರವೇರ್ತಾ ಇದೆ. ಅದಕ್ಕೊಂದು ಮಾತನ್ನು ಹೇಳ್ತಾನೆ, ನಿಹತಾಹ ಪೂರ್ವಮೇವ. ಯುದ್ಧದ ಪ್ರಾರಂಭದಲ್ಲೇ ಕೃಷ್ಣ ಹೇಳ್ತಾ ಇದ್ದಾನೆ, ಈಗಾಗಲೇ ಇವರೆಲ್ಲರೂ ಕೂಡ ನನ್ನಿಂದ ಸಂಹಾರ ಆಗಿದ್ದಾರೆ,
ಹತಾಹ ಅಂದರೆ ಸಂಹರಿಸಲ್ಪಟ್ಟಿದ್ದಾರೆ ಅಂತ. ಯುದ್ಧನೇ ಆಗಿಲ್ಲ ಇನ್ನ. ಮಹಾಭಾರತದ ಯುದ್ಧ ಆಗಕ್ಕೆ ಮೊದಲೇ ಪರಮಾತ್ಮ ಹೇಳ್ತಾ ಇದ್ದಾನೆ, ಇವರಲ್ಲಿ ಯಾರೂ ಉಳಿಯೋದಿಲ್ಲ. ಯಾಕೆಂದರೆ ನಾನು ಮೊದಲೇ ನಿಶ್ಚಯ ಮಾಡಿಬಿಟ್ಟಿದ್ದೀನಿ, ಅದು ಹಾಗೇ ಆಗತ್ತೆ. ಮತ್ತೆ ಇಲ್ಲಿ ಅರ್ಜುನ ಯುದ್ಧ ಮಾಡೋದು ಅದರ ಅವಶ್ಯಕತೆ ಆದರೂ ಏನಿದೆ? ಆಗ ಭಗವಂತ ಹೇಳ್ತಾನೆ, ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್, ನೀನು ನಿಮಿತ್ತ ಮಾತ್ರನಾಗಿ ಯುದ್ಧ ಮಾಡು. ಆದರೆ ಯುದ್ಧದಲ್ಲಿ ಯಾರು ಉಳಿಬೇಕು, ಯಾರು ಸಾಯಬೇಕು, ಯಾರಿಗೆ ಗೆಲುವಾಗಬೇಕು, ಯಾರು ಸೋಲ್ಬೇಕು, ಇದೆಲ್ಲ ನಾನು ಈಗಾಗಲೇ ನಿಶ್ಚಯ ಮಾಡಿಬಿಟ್ಟಿದ್ದೀನಿ. ನೀನು ಇದ್ರ ಬಗ್ಗೆ ಚಿಂತೆ ಮಾಡೋ ಅಗತ್ಯವೇ ಇಲ್ಲ ಅಂತ, ಭಯ ಪಡೋ ಅಗತ್ಯನೂ ಇಲ್ಲ. ಇದನ್ನ ಅರ್ಜುನನಿಗೆ ಪರಮಾತ್ಮ ಹೇಳ್ತಾ ಇದ್ದಾನೆ. ಇದು ನಮ್ಮೆಲ್ಲರ ಜೀವನದಲ್ಲೂ ಕೂಡ ಅನ್ವಯಿಸುವಂಥ ಮಾತು. ಭವಿಷ್ಯ ಏನಾಗಬಹುದು, ಅದರ ಪರಿಣಾಮ ಏನಾಗ್ಬೋದು, ಏನು ಘಟನೆ ನಡೀಬೋದು, ಅದು ನಮಗೆ ಶುಭ ಫಲವನ್ನು ಕೊಡುತ್ತೋ ಅಥವಾ ಅಶುಭ ಫಲವನ್ನು ಕೊಡುತ್ತೋ ಗೊತ್ತಿಲ್ಲ. ಏನಾಗುತ್ತೋ ಗೊತ್ತಿಲ್ಲ. ಆದರೂ ಕೂಡ ಹೀಗಾಗಬಹುದು, ಹೀಗಾಗಬೇಕು ಅನ್ನೋ ಕಲ್ಪನೆ ಮಾತ್ರ ಮನುಷ್ಯನಲ್ಲಿ ಇರುತ್ತೆ. ಪರಮಾತ್ಮ ಹೇಳ್ತಾ ಇರೋದು ಏನು ಅಂದರೆ, ನೀನು ಆ ಥರ ಯಾವುದೇ ಕಲ್ಪನೆ ಮಾಡ್ಕೊಳಕ್ಕೆ ಹೋಗಬೇಡ, ಇಮ್ಯಾಜಿನೇಷನ್ ಬೇಡ. ವಾಸ್ತವಿಕ ಜೀವನದಲ್ಲಿ ನೀನು ಇರು. ನೀನೇನು ಮಾಡಬೇಕು? ನಿನಗೆ ಈಗ ಸಿಕ್ಕಿರುವಂತಹ ಕರ್ತವ್ಯ ಕರ್ಮ, ಅದನ್ನು ನಿತ್ಯ ನೈಮಿತ್ತಿಕ ಕರ್ಮ ಅಂತ ಕರೆದಿದೆ ನೋಡಿ. ಅಲ್ಲಿ ಕೂಡ ನಿತ್ಯ ನೈಮಿತ್ತಿಕ ಅಂದರೆ ನಿಮಿತ್ತ ಮಾತ್ರವಾಗಿ ಮಾಡಬೇಕಾಗಿರೋ ಕರ್ಮ. ನಾವು ನಿಮಿತ್ತ ಮಾತ್ರರು, ಇದು ಪರಮಾತ್ಮ ಹೇಳ್ತಾ ಇರೋದು. ನಾವು ಅಂದರೆ ಯಾರು? ಮನುಷ್ಯರೆಲ್ಲರೂ, ಅವನು ರಾಜನಿಂದ ಹಿಡಿದು ಸಾಮಾನ್ಯ ವ್ಯಕ್ತಿಯವರೆಗೂ, ಪಂಡಿತನಿಂದ ಹಿಡಿದು ಒಬ್ಬ ಮೂರ್ಖನವರೆಗೂ ಎಲ್ಲರೂ ಕೂಡ ನಿಮಿತ್ತ ಮಾತ್ರರೇ. ಹೀಗಾಗಿ ನೀನು ಶೋಕ ಪಡೋ ಅಗತ್ಯ ಇಲ್ಲ. ಯಾಕೆಂದರೆ ಏನಾಗಬೇಕು, ಅದರ ಪರಿಣಾಮ ಏನಾಗಬೇಕು, ಇನ್ನೊಂದು ಮತ್ತೊಂದೆಲ್ಲ ನಾನು ನಿಶ್ಚಯ ಮಾಡಿಟ್ಟಿದ್ದೀನಿ. ಇದು ಭಗವಂತನ ಒಂದು ಅದ್ಭುತವಾದ ಒಂದು ವಾಣಿ. ಭಗವದ್ಗೀತೆಯ 11ನೇ ಅಧ್ಯಾಯ ವಿಶ್ವರೂಪ ದರ್ಶನ ಯೋಗ, ಇಲ್ಲಿ ಇದನ್ನು ನಾವು ಕಾಣ್ತೀವಿ. ಅಷ್ಟೇ ಅಲ್ಲ, ಭಗವಂತ ಆ ದೃಶ್ಯಗಳನ್ನು ಕೂಡ ತೋರಿಸ್ತಾನೆ. ನೋಡು, ಎಲ್ಲರೂ ಕೂಡ ಇವರೆಲ್ಲ ಏನಿದಾರಲ್ಲ, ಇವರೆಲ್ಲ ನನ್ನೊಳಗಡೆ ಪ್ರವೇಶ ಆಗ್ತಾ ಇದ್ದಾರೆ. ನನ್ನನ್ನು ಯಾರು ಅಂತ ಭಾವಿಸಿದೆಯಾ? ಆಗ ಹೇಳ್ತಾನೆ ಪರಮಾತ್ಮ, ಕಾಲಃ ಅಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧೋ, ನಾನು ಲೋಕವನ್ನು ಕ್ಷಯ ಮಾಡೋದಕ್ಕೆ, ಅಂದರೆ ಈ ಲೋಕವನ್ನೆಲ್ಲ ಲಯ ಮಾಡೋದಕ್ಕೆ ನಿಂತಿರುವಂತಹ ಕಾಲಪುರುಷ ನಾನು. ಕಾಲ, ಈ ವಿಶ್ವದಲ್ಲಿ ಎಲ್ಲಕ್ಕಿಂತ ಶಕ್ತಿಶಾಲಿಯಾಗಿರೋದು ಅಂದರೆ ಕಾಲ. ಯಾಕೆಂದರೆ ಅದು ಸೃಷ್ಟಿನೂ ಮಾಡುತ್ತೆ, ಲಯನೂ ಮಾಡುತ್ತೆ. ಏನು ಬೇಕಾದ್ರೂ ಬದಲಾವಣೆ ಮಾಡೋ ಸಾಮರ್ಥ್ಯ ಕಾಲಕ್ಕಿದೆ. ಅಂಥ ಕಾಲಸ್ವರೂಪ ನಾನು. ಇದ್ರ ಬಗ್ಗೆ ಒಂದು ಮಾತು ಈ ಮಂಕುತಿಮ್ಮನ ಕಗ್ಗ ಅಂತ DVG ಅವರು ರಚನೆ ಮಾಡಿರುವಂಥ ಒಂದು ಗ್ರಂಥದಲ್ಲಿ ಬರುತ್ತೆ. ಲೆಕ್ಕವಿಟ್ಟಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ. ಈ ಜಗತ್ತಲ್ಲಿ ಅದೆಷ್ಟು ಜನ ಶೂರರು ಧೀರರು ಬಂದರೋ, ದೊಡ್ಡ ದೊಡ್ಡ ಪರಾಕ್ರಮಿಗಳು, ಭೂಮಿಯನ್ನು ಆಳಿದವರು, ಮೆರೆದವರು ಎಷ್ಟೋ ಜನ ಬಂದರು. ಎಷ್ಟು ಅಂತ ಲೆಕ್ಕವೇ ಇಟ್ಟಿಲ್ಲ ಈ ಜಗತ್ತು. ಅಷ್ಟು ಜನ ಬಂದೋಗಿದ್ದಾರೆ. ಇವತ್ತು ಯಾರಿದ್ದಾರೆ? ಯಾರೂ ಇಲ್ಲ ಅವರು. ಹೀಗಿರುವಾಗ ನೀನೇನೋ ಪಡ್ಕೊಂಡಿರೋದು, ನೀನೇನೋ ಮಾಡಿದ್ದು ಉಳಿದ್ಬಿಡುತ್ತೆ ಅಂತ ನೀನು ಯಾಕೆ ಭಾವಿಸ್ತಾ ಇದೀಯಾ? ಎಂತೆಂಥ ರಾಜ ವಂಶ,
ಎಂತೆಂಥ ದೊಡ್ಡ ದೊಡ್ಡ ಪರಂಪರೆಗಳು ಇವೆಲ್ಲ ಕೂಡ ಬಂದು ಹೋಗಿದೆ. ಅಂದರೆ ಬಹಳ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಈ ಜಗತ್ತನ್ನು ಮುನ್ನಡೆಸಿದಂತಹ ಸಂಪ್ರದಾಯಗಳಾಗ್ಬೋದು, ಇನ್ನೊಂದು ಮತ್ತೊಂದು, ಇವೆಲ್ಲ ಅದನ್ನೇನು ಅವ್ರದ್ದೇ ಆದ ಕೆಲವು ಪಂಗಡಗಳನ್ನು ಹೆಸರಿಟ್ಟು ಕರೀತಾರೆ. ಇವೆಲ್ಲ ಕೂಡ ಯಾವುದೂ ಶಾಶ್ವತವಾಗಿ ಉಳಿದಿಲ್ಲ, ಬದಲಾಗ್ತಾ ಇದೆ, ಕಾಲಕ್ರಮೇಣ ಬದಲಾಗ್ತಾನೂ ಇರುತ್ತೆ. ಅದನ್ನು ಪರಮಾತ್ಮ ಹೇಳ್ತಾನೆ, ಕಾಲಸ್ವರೂಪ ನಾನು, ಇಲ್ಲಿ ಯಾವುದೂ ಕೂಡ ಶಾಶ್ವತವಾಗಿ ಉಳಿಯೋದಿಲ್ಲ. ಹೀಗಾಗಿ ನೀನು ಯಾವುದ್ರ ಬಗ್ಗೆ ಚಿಂತೆ ಮಾಡ್ತೀಯಾ? ಶೋಕ ಪಡೋದಾದರೂ ಯಾವುದ್ರ ಬಗ್ಗೆ? ಮತ್ತೇನು ಮಾಡ್ಬೇಕು ನಾವೀಗ? ಜಗತ್ತಲ್ಲಿ ಏನು ನಡೀತಾ ಇದೆಯೋ ಅದರ ಬಗ್ಗೆ ಚಿಂತೆ ಮಾಡೋ ಹಾಗಿಲ್ಲ. ನಮ್ಮ ಜೀವನದಲ್ಲಿ ಏನೆಲ್ಲ ಘಟನೆಗಳು ನಡೀತಾ ಇದೆಯೋ, ಶುಭಾಶುಭಗಳು, ಅದ್ರ ಬಗ್ಗೆನೂ ಚಿಂತೆ ಮಾಡೋದು ಬೇಡ. ಯಾಕೆಂದರೆ ತೇನ ವಿನ ತೃಣಮಪಿ ನಾಚಲತಿ, ಭಾಗವತದಲ್ಲಿ ಬರುವಂಥ ಮಾತಿದು. ಭಗವಂತನ ಇಚ್ಛೆ ಇಲ್ಲದೆ ತೃಣ ಅಂದರೆ ಹುಲ್ಕಡ್ಡಿ, ಒಂದು ಹುಲ್ಕಡ್ಡಿ ಕೂಡ ಈ ಜಗತ್ತಲ್ಲಿ ಅಲ್ಲಾಡೋದಿಲ್ಲ. ಹೀಗಿರುವಾಗ ಯಾರು ಚಿಂತೆ ಮಾಡಿ, ಯಾರು ಭಯಗೊಂಡು ಅಥವಾ ಯಾರು ಯೋಜನೆಗಳನ್ನು ಹಾಕ್ಕೊಂಡು ಭವಿಷ್ಯದ ಬಗ್ಗೆ ಏನಾಗಬೇಕಾಗಿದೆ? ಅದಕ್ಕೆ ಪರಮಾತ್ಮ ಹೇಳ್ತಾ ಇರೋದಿಲ್ಲ ಏನು ಅಂದರೆ, ನೀನು ನಿಮಿತ್ತ ಮಾತ್ರನಾಗಿರು. ಏನೋ ಮಾಡಬೇಕು, ಇದು ನನ್ನ ಕರ್ತವ್ಯ, ಧರ್ಮದಿಂದ ಅದನ್ನು ನೀನು ನೆರವೇರಿಸ್ಕೊಂಡು ಹೋಗು. ಈಗ ನಮ್ಮ ಕೈಯಲ್ಲಿ ಏನು ಕೊಟ್ಟಿದ್ದಾನೆ ಹಾಗಾದ್ರೆ ಪರಮಾತ್ಮ? ನಮ್ಮ ಕೈಯಲ್ಲಿ ಏನೂ ಇಲ್ವಾ ಅನ್ನೋದಾದರೆ ಆಗ ಭಗವಂತ ಹೇಳ್ತಾನೆ, ನಿನಗೆ ಒಂದೇ ಒಂದು ಅವಕಾಶ ಇದೆ ಮನುಷ್ಯನಿಗೇನು ಅಂದರೆ ತನ್ನ ಸ್ವಧರ್ಮವನ್ನು ಸರಿಯಾಗಿ ಮಾಡೋದು. ಸ್ವಧರ್ಮ ಅಂದ್ರೇನು? ಘಟನೆಗಳು ಪ್ರಪಂಚದಲ್ಲಿ ಏನೆಲ್ಲ ನಡೀತಾ ಇರಲಿ, ನೀನು ಮಾಡ್ತಾ ಇರುವಂತಹ ಕರ್ಮವನ್ನು ಭಗವದರ್ಪಣ ಬುದ್ಧಿಯಿಂದ ನೀನು ಮಾಡ್ತಾ ಹೋಗಬೇಕು. ಇದೇ ಎಲ್ಲರ ಸ್ವಧರ್ಮ. ಇದರಲ್ಲಿ ನಮಗೊಂದು, ನಿಮಗೊಂದು, ಇನ್ನೊಬ್ಬರಿಗೆ ಅಂತಿಲ್ಲ, ಎಲ್ಲರಿಗೂ ಅನ್ವಯಿಸೋ ಹಾಗೆ ಭಗವಂತ ಹೇಳ್ತಾ ಇದ್ದಾನೆ. ಈಶ್ವರಾರ್ಪಣ ಬುದ್ಧಿಯಿಂದ ನಾವು ನಮ್ಮ ಕರ್ತವ್ಯ ಕರ್ಮಗಳನ್ನು ಮಾಡ್ತಾ ಹೋಗಬೇಕು. ಭಗವಂತನಲ್ಲಿ ಭಕ್ತಿಯನ್ನು ಮಾಡಬೇಕು. ಭಗವಂತನ ಚಿಂತನೆಯನ್ನು ಮಾಡ್ತಾ ನಾವು ಜೀವನವನ್ನು ಮಾಡಬೇಕು. ಇಷ್ಟು ಮಾತ್ರ ನಮಗೆ ಮಾಡೋದಕ್ಕೆ ಸ್ವಾತಂತ್ರ್ಯ ಇದೆ. ಹೊರಗಡೆ ಏನು ನಡೀತಾ ಇದೆಯೋ ಅದನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಹೊರಗಡೆ ಇರೋ ಯಾವುದೋ ಒಬ್ಬ ವ್ಯಕ್ತಿಯ ಮನಸ್ಸನ್ನು ಬದಲಾಯಿಸೋದಾಗಲಿ, ಒಂದು ಘಟನೆಯನ್ನು ಬದಲಾಯಿಸೋದಾಗಲಿ, ಇದು ಯಾವುದು ಕೂಡ ನಮ್ಮಿಂದ ಸಾಧ್ಯ ಇಲ್ಲ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಹೀಗಾಗಿ ಭಗವಂತ ಭಕ್ತಿಯೋಗ 11ನೇ ಅಧ್ಯಾಯ ಆದಮೇಲೆ 12ನೇ ಅಧ್ಯಾಯ ಭಕ್ತಿಯೋಗದಲ್ಲಿ ಒಂದು ವಿಚಾರವನ್ನು ಹೇಳ್ತಾನೆ. ಯಾರು ನನಗೆ ಪ್ರೀತಿ ಪಾತ್ರರು, ಎಂಥವರು ನನ್ನ ಭಕ್ತರು? ಭಕ್ತರು ಎಂಥವರು ಅಂದರೆ ಅವರು ಹೀಗೆಲ್ಲ ತಮ್ಮನ್ನು ತಾವು ಧರ್ಮದ ಹಾದಿಯಲ್ಲಿ ಮುನ್ನಡೆಸ್ತಾ, ಅಂದರೆ ಸ್ವಧರ್ಮವನ್ನು ಮಾಡ್ತಾ, ಭಗವಂತನ ಪ್ರೀತ್ಯರ್ಥವಾಗಿ ಅವರು ಜೀವನವನ್ನು ಮಾಡ್ತಾ ಇರ್ತಾರೆ. ಅವರಿಗೆ ಕರ್ತೃತ್ವ ಅಂತಾಗಲಿ, ಯಾವುದೋ ಸಂಕಲ್ಪ ಅಂತ ಆಗಲಿ, ಮತ್ತಿನ್ಯಾವುದೋ ಒಂದು ಅದೇನು ಕರೀತಾರೆ ಅದನ್ನು ಆಂಬಿಷನ್ ಅಂತ ಕರೀತಾರೆ, ಯಾವುದೋ ಒಂದು ಮಹತ್ವಾಕಾಂಕ್ಷ ಅಂತ ಕರೀತಾರೆ, ಅದು ಯಾವುದೋ ಅವ್ರಿಗಿರಲ್ಲ. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ. ಈಗ ಇನ್ನೊಂದು ಮುಖ್ಯವಾದ ಮಾತು ಭಗವದ್ವಾಣಿಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಉದಾಸೀನ ಗತವ್ಯತಃ, ವ್ಯಥೆ ಇಲ್ಲದವನು. ಗತವ್ಯತಃ ಅಂದರೆ ವ್ಯಥೆ ಇಲ್ಲದವನು. ಯಾರು? ಉದಾಸೀನ. ಉದಾಸೀನ ಅಂದರೆ ಯಾವುದರಲ್ಲೂ ಆಸಕ್ತನಾಗದವನು. ಯಾಕೆ ಅಂದರೆ ಅವನು ಅನಪೇಕ್ಷ, ಅವನು ಯಾವುದೇ ಅಪೇಕ್ಷೆಯನ್ನು ಹೊಂದಿರಲ್ಲ. ಆದರೆ ತನ್ನ ಕಡೆಯಿಂದ ತಾನು ಮಾಡಬೇಕಾಗಿರೋ ಕರ್ತವ್ಯವನ್ನು
ಭಗವತ್ ಪ್ರೀತ್ಯರ್ಥವಾಗಿ ಮಾತ್ರ ಮಾಡ್ತಾ ಇರ್ತಾನೆ. ಅದು ಭಗವಂತನ ಶಕ್ತಿಯಿಂದಲೇ ನಡೀತಿರುತ್ತೆ. ಏನೋ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಮನುಷ್ಯನಿಗಿದ್ರೆ ಅದು ಅವನು ತನ್ನ ಸ್ವಧರ್ಮವನ್ನು ಮಾಡಿ ಭಗವತ್ ಚಿಂತನೆ ಮಾಡ್ತಾ ಇರ್ತಾನಷ್ಟೆ. ಹೊರಗಿನ ಜಗತ್ತು, ಜೀವನ, ಘಟನೆಗಳನ್ನು ನೋಡಿ ಅವನು ಯಾವತ್ತೂ ಕೂಡ ವ್ಯಥೆಗೊಳ್ಳೋದಿಲ್ಲ, ಉದಾಸೀನನಾಗಿರ್ತಾನೆ. ಇದರ ವಿಚಾರವಾಗಿ ಇನ್ನೊಂದು ಶ್ಲೋಕ ನಾವು ಗಮನಿಸ್ತೀವಿ ಭಗವದ್ಗೀತೆಯಲ್ಲಿ. ಏನೆಲ್ಲ ಕಾಲದಲ್ಲಿ, ಕಾಲಗರ್ಭದಲ್ಲಿ ನಡೆದು ಹೋಗಿದೆಯೋ, ಮುಂದೆ ಏನೆಲ್ಲ ನಡಿಬೇಕಾಗಿದೆಯೋ ಅದೆಲ್ಲ ಹೇಗೆ ನಡೆಯುತ್ತೆ? ಪರಮಾತ್ಮ ಹೇಳೋದು, ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ. ನಾನು ಈ ಎಲ್ಲ ಘಟನೆಗಳ, ಎಲ್ಲ ಜೀವರಾಶಿಗಳ ಪ್ರಭವ ಸ್ಥಾನ ಅಂದರೆ ಮೂಲ. ನನ್ನಿಂದಲೇ ಎಲ್ಲ ಜೀವರಾಶಿಗಳು ಹುಟ್ಟುತ್ತಾ ಇದೆ. ಕಾಲಸ್ವರೂಪನಾದ ನನ್ನಿಂದಲೇ ಘಟನೆಗಳೆಲ್ಲ ನಡೀತಾ ಇದೆ. ಏನೆಲ್ಲ ನಡಿಬೇಕೋ ಈಗಾಗಲೇ ಇತ್ಯರ್ಥ ಆಗಿದೆ, ಹಾಗೆ ನಡೆಯುತ್ತೆ. ಭಕ್ತರೇನು ಮಾಡ್ತಾರೆ? ಇತಿಮತ್ವ ಭಜಂತೆ ಮಾಂ ಬುಧಾಹ ಭಾವ ಸಮನ್ವಿತಾಹ. ಬುಧಾಹ ಅಂದರೆ ಜ್ಞಾನಿಗಳು. ಜ್ಞಾನಿಗಳು ಭಕ್ತರು ಇಬ್ಬರು ಒಂದೇ. ಯಾಕೆಂದರೆ ಭಕ್ತರಿಗೆ ಜ್ಞಾನ ಇರುತ್ತೆ, ಜ್ಞಾನಿಗಳಿಗೆ ಭಗವದ್ಭಕ್ತಿ ಇರುತ್ತೆ. ಅವರು ಇತಿಮತ್ವ ಹೀಗೆ ಅರ್ಥ ಮಾಡಿಕೊಂಡು ಅವರೇನು ಮಾಡ್ತಾರೆ? ಭಾವ ಸಮನ್ವಿತ, ತಮ್ಮ ಮನಸ್ಸನ್ನು ಭಗವಂತನಲ್ಲಿ ಸಂಯೋಜನೆ ಅಂತ ಭಗವಂತನಲ್ಲಿ ಸೇರಿಸಿರ್ತಾರೆ. ಅಂದರೆ ಭಗವಂತ ಹೇಗೆ ನಡೆಸ್ತಾನೋ ನಡೀಲಿ, ಭಗವಂತ ಏನು ಮಾಡ್ತಾನೋ ಅವನಿಚ್ಛೆ ಮಾಡಲಿ, ಅವನೇನು ಹೇಳ್ತಾನೋ ಅವನು ಹೇಗೆ ಮಾಡ್ತಾ ಇದ್ದಾನೋ ಅದನ್ನು ನಾವು ಒಪ್ಕೋತೀವಿ. ಸಮನ್ವಯ ಅಂದರೆ ಹಾಗೆ, ಹೀಗೆ ನಡೀತಾ ಸರಿ, ಹಾಗೆ ನಡೀತಾ ಸರಿ, ಹೇಗೆ ನಡೀತಾ ಇದೆಯೋ ಅದು ಹಾಗೆ ಸರಿ ಇದೆ. ಯಾಕೆಂದರೆ ಭಗವಂತನಿಂದಲೇ ಎಲ್ಲವೂ ಪ್ರಭಾವ, ಎಲ್ಲವೂ ಹುಟ್ಟುತ್ತಾ ಇದೆ. ಆಮೇಲೆ ಮತ್ತ ಸರ್ವಂ ಪ್ರವರ್ತತೆ, ನನ್ನಿಂದಲೇ ಎಲ್ಲ ನಡೀತಾ ಇದೆ. ಹೀಗಿರುವಾಗ ನಾನು ಯಾಕೆ ಚಿಂತೆ ಮಾಡಲಿ? ಇದು ಜ್ಞಾನಿಗಳ ಒಂದು ಅಭಿಪ್ರಾಯ, ಅಭಿಮತ. ಹಾಗಾಗಿ ಅವರು ಯಾವತ್ತೂ ಕೂಡ ಗತವ್ಯತಃ, ಅವರಿಗೆ ಯಾವುದೇ ವ್ಯಥೆ ಇಲ್ಲ, ಶೋಕ ಇಲ್ಲ, ಚಿಂತೆ ಇಲ್ಲ. ಏನು ನಡೀತಾ ಇದೆಯೋ ನಡೀಲಿ. ಇದನ್ನ ಭಗವದ್ಗೀತೆಯಲ್ಲಿ ನಾವು ಕಾಣ್ತೀವಿ. ಸೊ ಈಗಾಗಲೇ ನಾವು ಈ ಕೆಲವು ನಿಮಿಷಗಳಲ್ಲಿ 3 ವಾಕ್ಯಗಳನ್ನು ಮುಖ್ಯವಾಗಿ ಗಮನಿಸಿದ್ವಿ. ಮೊದಲನೇದು ನಿಹತಾಹ ಪೂರ್ವಮೇವ ಅನ್ನೋ ವಾಕ್ಯ ಏನು ಹೇಳ್ತಾ ಇದೆ ಅಂದರೆ, ಏನೆಲ್ಲ ಆಗಬೇಕಾಗಿದೆಯೋ ಪೂರ್ವಮೇವ ಅಂದರೆ ಮೊದಲೇ ನಿಶ್ಚಯ ಆಗ್ಬಿಟ್ಟಿದೆ. ಎರಡನೇದಾಗಿ ನೀನು ಹೇಗಿರಬೇಕು ಅಂದರೆ ನಿಮಿತ್ತ ಮಾತ್ರಂ ಭವ, ನೀನು ನಿಮಿತ್ತ ಮಾತ್ರನಾಗಿರು ಅಷ್ಟೆ. ಏನೋ ನಾಮಕಾವಸ್ಥೆ ನೀನು ಮಾಡಬೇಕು, ಮಾಡ್ತಾ ಇದೆಯಾ ಅಷ್ಟೇ. ಅಂತರಂಗದಲ್ಲಿ ಇದು ಭಗವಂತನ ಇಚ್ಛೆಯಿಂದ, ಶಕ್ತಿಯಿಂದ ನಡೀತಾ ಇದೆ ಅಂತ ತಿಳ್ಕೋಬೇಕು. ಹೊರಗಡೆ ನಾವೇನೋ ಮಾಡ್ತಾ ಇದ್ದೀವಿ ಅನ್ನೋ ಥರ ಕಾಣಿಸ್ಕೊಳ್ಳುತ್ತಷ್ಟೆ. ನಂತರ ಪರಮಾತ್ಮ ಹೇಳಿದ್ದು, ನಾನು ಕಾಲಸ್ವರೂಪ, ನನ್ನಿಂದ ಎಲ್ಲವೂ ಪ್ರಭವ ಅಂದರೆ ಎಲ್ಲವೂ ಹುಟ್ಟುತ್ತೆ. ಕಾಲದ ಅಧೀನದಲ್ಲಿ, ಕಾಲಕ್ಕೆ ಒಳಗಾಗಿ, ಕಾಲದ ಒಂದು ಪರಿಮಿತಿಯಲ್ಲಿ ಎಲ್ಲವೂ ನಡೀತಾ ಇದೆ, ಪ್ರವರ್ತಂತೆ. ಮತ್ತೆ ಕಾಲದಲ್ಲಿ ಎಲ್ಲವೂ ಲೀನವಾಗಿಬಿಡುತ್ತೆ. ಇದನ್ನ ಅರ್ಥವರು ಹೇಗಿರ್ತಾರೆ? ಭಗವಂತ ಹೇಳ್ತಾನೆ, ಇದನ್ನ ಅರಿತಂತಹ ನನ್ನ ಭಕ್ತರು, ಜ್ಞಾನಿಗಳು ಗತವ್ಯತಃ, ಅವ್ರಿಗೆ ಯಾವ ವ್ಯಥೆನೂ ಇಲ್ಲ. ಹಾಗಾಗಿ ನೀನು ವ್ಯಥೆ ಪಡಬೇಡ. ಇದು ಭಗವಂತ ನಮಗೆ ಕೊಟ್ಟಿರುವಂಥ ಆದೇಶ. ಬಹಳ ನಷ್ಟ ಆಯಿತು, ತುಂಬ ಪ್ರೀತಿ ಪಾತ್ರರು, ಅವ್ರನ್ನ ಕಳ್ಕೊಂಡ್ಬಿಟ್ವಿ, ನಾವು ಕಷ್ಟಪಟ್ಟಿದ್ದು ನಮ್ಮ ಕೈಗೆ ಸಿಗಲಿಲ್ಲ, ಅಥವಾ ಇನ್ನೇನೋ ಕಾರಣಗಳು, ಇದನ್ನು ಹೇಳಿ ಮನುಷ್ಯರು ಹೇಳ್ತಾರೆ, ಇದಕ್ಕಾಗಿ ನಾವು ವ್ಯಥೆ ಪಡ್ತಾ ಇದ್ದೀವಿ, ಚಿಂತೆ ಮಾಡ್ತಾ ಇದ್ದೀವಿ. ಆಗ ಪರಮಾತ್ಮ ಹೇಳ್ತಾನೆ,
ಇದೆಲ್ಲವೂ ಕೂಡ ಅವರವರ ಕರ್ಮಫಲಕ್ಕನುಸಾರವಾಗಿ ಅವರಿಗೆ ಸಿಗ್ತಾ ಇರುವಂಥದ್ದು. ಅದನ್ನು ಯಾರೂ ತಪ್ಸಕ್ಕೆ ಸಾಧ್ಯ ಇಲ್ಲ. ಇದು ಕರ್ಮ ಸಿದ್ಧಾಂತ. ಈ ಕರ್ಮ ಸಿದ್ಧಾಂತದ ಬಗ್ಗೆ ಹಿಂದಿನ ಸತ್ಸಂಗಗಳಲ್ಲಿ ನಾವು ಬಹಳಷ್ಟು ನೋಡಿದ್ವಿ. ಈಗ ಇಷ್ಟು ವಿಚಾರ ನಾವು ಗಮನಿಸಿದ್ವಿ. ಇದು ಭಗವಂತನ ವಾಣಿ, ಭಗವಂತನ ಆದೇಶ. ಇನ್ನು ಕೆಲವು ವಾಕ್ಯಗಳನ್ನು ನಾವು ಇವತ್ತಿನ ಪ್ರವಚನದಲ್ಲಿ ನೋಡೋಣ. ಅದರಲ್ಲಿ ಶುಭಾಶುಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ ಅಂತ ಒಂದು ಮಾತಿದೆ. ಆಮೇಲೆ ಸ್ಥಿರ ಬುದ್ಧಿ ಅಸಮ್ಮೂಢ ಅಂತ ಇನ್ನೊಂದು ಮಾತಿದೆ. ಹೀಗೆ ಕೆಲವು ವಿಚಾರಗಳಿದೆ. ಇದಕ್ಕೆ ನಾವು ಕೆಲವು ಉದಾಹರಣೆಗಳನ್ನು ಗಮನಿಸಿ ಅರ್ಥ ಮಾಡ್ಕೊಳ್ಳೋಣ. ಯಾಕೆಂದರೆ ಉದಾಹರಣೆಗಳು ನಮಗೆ ಭಗವಂತನ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ಈ ವಿಚಾರವನ್ನು ನಾವು ಒಂದು ಸಣ್ಣ ವಿರಾಮದ ನಂತರ ಮುಂದುವರಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಆತ್ಮೀಯ ಬಂಧುಗಳೇ, ಭಗವದ್ವಾಣಿ ಎನ್ನುವಂತಹ ಸತ್ಸಂಗದಲ್ಲಿ ನಾವು ಇವತ್ತು ಭಗವಂತ ನಾವು ನಿಶ್ಚಿಂತರಾಗಿರಬೇಕಾದ್ರೆ, ಯಾವುದೇ ವ್ಯಥೆ ಇಲ್ಲದೆ ನಾವು ಇರಬೇಕಾದ್ರೆ ಹೇಗಿರಬೇಕು, ಯಾಕೆ ನಾವು ಹಾಗಿರಬೇಕು ಅನ್ನೋದನ್ನು ಭಗವದ್ಗೀತೆಯಲ್ಲಿ ಮತ್ತು ಭಾಗವತದಲ್ಲಿ ತಿಳಿಸಿರುವಂಥ ಕೆಲವು ಮಾತುಗಳನ್ನು ನಾವು ಗಮನಿಸಿದ್ವಿ. ಈಗ ಇದನ್ನು ನಾವು ಕೆಲವು ಉದಾಹರಣೆಗಳ ಸಹಿತವಾಗಿ ಗಮನಿಸ್ತಾ ಹೋದರೆ ನಮಗೆ ಬಹಳ ಸುಲಭವಾಗಿ ಈ ಮಾತುಗಳೆಲ್ಲ ಮನದಟ್ಟಾಗುತ್ತೆ. ಮಹಾಭಾರತದ ಯುದ್ಧ ಆದಮೇಲೆ ಭೀಮ ಮತ್ತು ಅರ್ಜುನರಿಗೆ ಒಂದು ಭಾವನೆ ಬಂತಂತೆ. ಏನು ಅಂದರೆ, ನಾವು ಬಹಳ ಶ್ರಮಪಟ್ವಿ, ಬಹಳ ಹೋರಾಡಿದ್ವಿ, ನಮ್ಮ ಪರಾಕ್ರಮದಿಂದಲೇ ನಾವು ಗೆದ್ದಿದ್ದು ಅನ್ನುವಂಥ ಭಾವನೆ ಬಂದ್ಬಿಟ್ಟಿತ್ತು. ಪರಮಾತ್ಮನಿಗೆ ಗೊತ್ತಾಯಿತು. ಪರಮಾತ್ಮ ಅಂತರ್ಯಾಮಿ. ನಮ್ಮ ಮನಸ್ಸಿನಲ್ಲಿ ಏನೆಲ್ಲ ಭಾವನೆಗಳು ಬರುತ್ತೋ ಅವೆಲ್ಲ ಭಗವಂತನಿಗೆ ಗೊತ್ತಾಗ್ತಾ ಇರುತ್ತೆ. ಅವನು ಸರ್ವಸಾಕ್ಷಿ. ಪರಮಾತ್ಮ ಇವರಿಬ್ಬರಿಗೂ ಸತ್ಯವನ್ನು ತಿಳಿಸ್ಕೊಡ್ಬೇಕು, ಇವ್ರಿಗೆ ಅರ್ಥ ಆಗಬೇಕು ಸತ್ಯ ಏನು ಅಂಥೇಳಿ ಹೀಗೆ ಕರ್ಕೊಂಡು ಹೋಗ್ತಾನಂತೆ. ಮತ್ತೆ ಕುರುಕ್ಷೇತ್ರದ ಹತ್ರ ಹೋಗಿ ಅಲ್ಲಿ ಒಂದು ಬೆಟ್ಟದ ಮೇಲೆ ಒಂದು ಎತ್ತರದ ಪ್ರದೇಶದಲ್ಲಿ ಒಂದು ತಲೆ ಇತ್ತಂತೆ. ಆ ತಲೆ ಹತ್ರ ಕರ್ಕೊಂಡು ಹೋದಂತೆ. ಇವ್ರಿಗೆ ಆಶ್ಚರ್ಯ, ಇದೇನು ಬರೀ ತಲೆ ಇದೆ, ಶರೀರನೇ ಇಲ್ವಲ್ಲ. ಅವನು ಯಾರು ಅಂದರೆ ಭೀಮನ ಮೊಮ್ಮಗ, ಅಂದರೆ ಘಟೋತ್ಕಚನ ಮಗ ಅವನು. ಅವನ ಹಿನ್ನೆಲೆ ಯಾವುದೋ ಒಂದು ದೊಡ್ಡ ಕತೆ ಇದೆ, ಅದಿರಲಿ. ಈಗ ಆ ತಲೆನ ಕೃಷ್ಣ ಕೇಳಿದಂತೆ, ನೀನು ಇಡೀ ಮಹಾಭಾರತದ ಯುದ್ಧವನ್ನು ನೋಡಿದ್ಯಾ, ಮೊದಲನೇ ದಿನದಿಂದ ಕೊನೆಯವರೆಗೂ. ಹಗಲು ರಾತ್ರಿ ನೀನು ನೋಡ್ತಾನೇ ಇದ್ದೆ ಕುರುಕ್ಷೇತ್ರವನ್ನು. ಈಗ ನೀನು ಹೇಳು, ಈ ಯುದ್ಧದಲ್ಲಿ ಎಂತೆಂಥ ಶೂರರು ವೀರರೆಲ್ಲ ಹೋರಾಡಿದ್ದಾರೆ, ಎಲ್ಲಕ್ಕಿಂತ ಹೆಚ್ಚು ಪರಾಕ್ರಮಿಗಳು ಶೂರರು ಯಾರು ಅಂತ ಕೇಳಿದಾಗ ಆ ತಲೆ ಮಾತಾಡ್ತಂತೆ. ನಾನು ನೋಡಿದ್ದಿಷ್ಟೇ, ಯುದ್ಧ ನಡಿಬೇಕಾದ್ರೆ ಸುದರ್ಶನ ಚಕ್ರ, ನಿನ್ನ ಸುದರ್ಶನ ಚಕ್ರ ಮುಂದೆ ಹೋಗ್ತಾ ಇತ್ತು, ಎಲ್ಲರನ್ನ ಸಂಹಾರ ಮಾಡ್ತಾ ಇತ್ತು. ಎರಡೂ ಪಕ್ಷಗಳಲ್ಲಿ ಸುದರ್ಶನ ಚಕ್ರಕ್ಕೆ ಇದು ಪಾಂಡವರ ಪಕ್ಷ ಮತ್ತು ಕೌರವರ ಪಕ್ಷ ಅಂತೇನು ಭೇದ ಇಲ್ಲ. ಅದು ಎಲ್ಲರನ್ನ ಕೂಡ ಸಂಹಾರ ಮಾಡ್ತಾ ಬಂತು ಆಯಾ ಸಮಯಕ್ಕೆ ಸರಿಯಾಗಿ. ಕಾಳಿ ಆ ಒಂದು ರಣಭೂಮಿಗೆ ಅಧಿದೇವತೆ ಇರ್ತಾಳೆ, ಆಕೆ ಕಾಳಿ. ಆಕೆ ಆ ರಕ್ತವನ್ನೆಲ್ಲ ತಾನು ಸ್ವೀಕರಿಸ್ತಾ ಇದ್ಲು. ಇಷ್ಟೇ ನಾನು ನೋಡಿದ್ದು ಅಂತ ಹೇಳುತ್ತದು ಆ ತಲೆ. ಅಲ್ಲಿ ಭೀಮಾರ್ಜುನರು ಬಂದಿರ್ತಾರಲ್ಲ ಜೊತೆಗೆ, ಅವ್ರಿಗೆ ಬಹಳ ಆಶ್ಚರ್ಯ ಆಗತ್ತೆ. ಇದೇನು ಹೀಗೆ ಹೇಳ್ಬಿಡ್ತಲ್ಲ ಇದು. ಭೀಮನಿಗೆ ಕೋಪನೂ ಬಂದ್ಬಿಡುತ್ತಂತೆ, ಯಾರೋ ಏನೇನೋ ಹೇಳ್ತಾ ಇದ್ದಾನೆ ಅಂತ.
ಆಗ ಕೃಷ್ಣ ಸಮಾಧಾನ ಮಾಡಿ ಹೇಳ್ತಾನಂತೆ, ಅವನು ಹೇಳ್ತಾ ಇರೋದು ಅರ್ಥ ಮಾಡ್ಕೋ, ಇದೇ ಸತ್ಯ ಅಂತ. ಆಗ ಅವ್ರಿಗೆ ಅರ್ಥ ಆಗುತ್ತೆ, ನಾವು ನಿಮಿತ್ತ ಮಾತ್ರರಷ್ಟೇ. ನಾನು ಅವ್ರನ್ನೆಲ್ಲ ಕೊಂದೆ, ಅರ್ಜುನ ನಾನು ಎಂತೆಂಥ ವೀರರನ್ನೆಲ್ಲ ಕೊಂದ್ಬಿಟ್ಟೆ, ನಾನು ಬಹಳ ಶ್ರಮಪಟ್ಟು ಈ ರಾಜ್ಯವನ್ನು ಗೆದ್ವಿ ಅನ್ನೋದೆಲ್ಲ ತೋರಿಕೆ, ಹೊರಗಡೆ ಕಾಣಿಸ್ಕೋತಾ ಇರೋದು ಹಾಗೇನೆ. ಆದರೆ ಸಂಹಾರ ಮಾಡಿದ್ದು ಕೃಷ್ಣನ ಶಕ್ತಿ, ಪರಮಾತ್ಮನ ಶಕ್ತಿ. ಅವ್ರಿಗೆ ಅರ್ಥ ಆಗುತ್ತೆ, ಅವ್ರಿಗೆ ಇದ್ದಂತಹ ಒಂದು ತಪ್ಪು ಕಲ್ಪನೆ ಅಥವಾ ಒಂದು ಮದ ಅಂತನೋ ಏನೋ ಒಂದು, ಆ ಒಂದು ದುರಭಿಮಾನ ಹೊಟ್ಟೋಗುತ್ತೆ. ನಮಗೂ ಹಾಗೆ ಹೊರಗಡೆ ಸಾಮಾನ್ಯವಾಗಿ ಕಾಣುವಂಥ ದೃಶ್ಯಗಳನ್ನು ನೋಡ್ತಾ ಇದ್ರೆ ನಮಗೆ ಸತ್ಯ ಅರ್ಥ ಆಗೋದಿಲ್ಲ. ಎಲ್ಲರೂ ನೋಡೋ ಹಾಗೆ ನಾವು ನೋಡ್ತಾ ಇದ್ರೆ ನಮಗೆ ಸತ್ಯ ಕಾಣೋದಿಲ್ಲ. ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಶಾಸ್ತ್ರಜ್ಞಾನ ಇರಬೇಕು. ಯಾವುದೇ ಒಂದು ಘಟನೆ ನಡೀತು ಅಂದರೆ ಅದರ ಹಿಂದೆ ಭಗವಂತನ ಶಕ್ತಿ ಕೆಲಸ ಮಾಡ್ತಾ ಇರುತ್ತೆ. ಅದು ಶುಭವಾದ್ದೋ ಅಶುಭವಾದ್ದೋ ಅದು ಕೂಡ ನಮ್ಮ ಭಾವನೆ ಅಷ್ಟೇ. ಮನುಷ್ಯರಿಗೆ ಗೊತ್ತಿರೋದಿಷ್ಟೇ, ಒಳ್ಳೇದಾಯಿತು, ಅಯ್ಯೋ ಆಗಬಾರ್ದು ಆಗೋಯ್ತು ಅಂದರೆ ಒಳ್ಳೇದಾಯಿತು ಕೆಟ್ಟದಾಯಿತು, ಒಳ್ಳೇದಾಯಿತು ಕೆಟ್ಟದಾಯಿತು, ಇವೆರಡು ಬಿಟ್ಟು ಇನ್ನೇನು ಗೊತ್ತಿಲ್ಲ ಅವ್ರಿಗೆ. ಏನೇ ನಡೆದ್ರೂ ಅವ್ರು ಇಷ್ಟೇ ಭಾವಿಸ್ತಾರೆ, ಒಳ್ಳೇದಾಯ್ತಾ ಅಥವಾ ಕೆಡ್ಕಾಯ್ತಾ. ಪರಮಾತ್ಮ ಹೇಳ್ತಾನೆ, ಶುಭಾಶುಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ. ನೋಡಿ, ಇದು ಭಗವಂತನ ಮಾತು. ಶುಭ ಅಶುಭಗಳನ್ನು ಪರಿತ್ಯಾಗಿ ಅಂದರೆ ಶಾಶ್ವತವಾಗಿ ತ್ಯಜಿಸ್ಬಿಟ್ಟಿರೋನು. ಇವನು ನನ್ನ ಭಕ್ತ, ಇವನನ್ನು ಕಂಡ್ರೆ ನನಗೆ ಪ್ರೀತಿ. ಇನ್ನು ಮನುಷ್ಯನ ಜೀವನದಲ್ಲಿರೋದೇ ಇವೆರಡು, ಒಂದು ಶುಭ ಫಲ, ಇನ್ನೊಂದು ಅಶುಭ ಫಲ. ಒಂದು ಲಾಭ ನಷ್ಟ ಅಥವಾ ಒಳಿತು ಕೆಡುಕು. ಇವೆರಡನ್ನು ಕೂಡ ಪರಿತ್ಯಾಗಿ, ಇವೆರಡನ್ನು ಬಿಟ್ಟ ಮೇಲೆ ಇನ್ನೇನು ಉಳಿತು? ಶ್ರೀಮಾತೆ ಶಾರದಾ ದೇವಿಯವರು ಹೇಳ್ತಾರೆ, ನೋಡಪ್ಪ, ಮನುಷ್ಯನ ಜೀವನದಲ್ಲಿ ಪ್ರತಿನಿತ್ಯ ಏನೋ ಒಂದು ಘಟನೆಗಳು ನಡೀತಾನೆ ಇರುತ್ತೆ. ಪ್ರತಿನಿತ್ಯ ನಮಗೆ ಸುಖ ದುಃಖಗಳ ಮಿಶ್ರಣ ಅನುಭವಕ್ಕೆ ಬರ್ತಾನೆ ಇರುತ್ತೆ. ಸ್ವಲ್ಪ ಸುಖ, ದುಃಖ, ನೋವು, ಅನುಕೂಲ, ಇನ್ನೊಂದು ಮತ್ತೊಂದು, ಲಾಭ ನಷ್ಟ ಏನೋ ಆಗ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ಸೇತುವೆ ಕೆಳಗಡೆ ಹರಿದು ಹೋಗೋ ನೀರು, ನಾವು ಸೇತುವೆ ಮೇಲೆ ನಿಂತ್ಕೊಂಡು ಕೆಳಗೆ ನೋಡಿದ್ರೆ ನೀರು ಹೋಗ್ತಾ ಇರುತ್ತೆ. ಹಾಗೆ ನಮ್ಮ ಜೀವನದ ಕ್ಷಣಗಳು, ಸಮಯ ಹರಿದು ಹೋಗ್ತಾನೇ ಇರುತ್ತೆ. ಅದರಲ್ಲಿ ಸ್ವಲ್ಪ ಸುಖ ಸಿಕ್ತು, ಸ್ವಲ್ಪ ಕಷ್ಟ ಆಯಿತು, ಸ್ವಲ್ಪ ಶುಭ ಆಯಿತು, ಅಶುಭ ಆಯಿತು, ಸುಖ ಸಿಕ್ತು, ದುಃಖ ಸಿಕ್ತು ಅಂತ ಏನೇನೋ ನಮ್ಮ ಕಲ್ಪನೆ ಅಷ್ಟೆ. ಆದರೆ ನಾವು ಜ್ಞಾನ ದೃಷ್ಟಿಯಿಂದ ನೋಡಿದಾಗ, ಆ ಕುರುಕ್ಷೇತ್ರವನ್ನು ನೋಡ್ತಾ ಇದ್ದಂಥ ತಲೆ ಏನು ಹೇಳ್ತಲ್ಲ, ಹಾಗೆ ಒಳಹೊಕ್ಕು ನೋಡಿದಾಗ ಎಲ್ಲ ಕ್ರಿಯೆ, ಶುಭಾಶುಭ ಕರ್ಮಗಳ ಹಿಂದೆ, ಆ ಕಾರ್ಯಗಳ ಹಿಂದೆ ಭಗವಂತನ ಶಕ್ತಿನೇ ಇರೋದು. ಈಗ ಒಂದು ಮಗು ಹುಟ್ಟಿತು, ಅದರ ಹಿಂದೆ ಇರೋದು ಭಗವಂತನ ಶಕ್ತಿ. ಒಬ್ಬ ವ್ಯಕ್ತಿ ಶರೀರವನ್ನು ತ್ಯಾಗ ಮಾಡ್ದ, ಅದರ ಹಿಂದೆ ಇರೋದು ಭಗವಂತನ ಶಕ್ತಿನೇ. ಯಾಕೆಂದರೆ ಒಂದು ಜೀವ ಹುಟ್ಟಕ್ಕೂ ಭಗವಂತನ ಶಕ್ತಿ ಬೇಕು, ಮೃತ್ಯುವನ್ನು ಹೊಂದೋದಕ್ಕೂ ಭಗವಂತನ ಶಕ್ತಿಯಿಂದಲೇ ಅದು ನಡೆಯೋದು. ಹೀಗಿರುವಾಗ ಎಲ್ಲವೂ ಒಂದು ಶಕ್ತಿ ನಡೆಸ್ತಾ ಇದೆ. ಸೃಷ್ಟಿ ಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ. ಭಗವಂತನ ಶಕ್ತಿಯನ್ನ ಯೋಗಮಾಯೆ ಅಂತ ಕರಿತೀವಿ. ಆ ಯೋಗಮಾಯೆ ಎಲ್ಲ ಕಾರ್ಯಗಳನ್ನು ನಡೆಸ್ತಾ ಇರ್ತಾಳೆ. ಅದರಲ್ಲಿ ಸಾಮಾನ್ಯ ಮನುಷ್ಯರು ಏನು ಮಾಡ್ತಾರೆ ಅಂದರೆ, ತಮಗೆ ಅನುಕೂಲ ಆದರೆ ಓ ನಮ್ಗೆ ಒಳ್ಳೇದಾಯಿತು, ಅನಾನುಕೂಲ ಆದರೆ ಅಯ್ಯೋ ಕೆಟ್ಟದಾಯಿತು, ಇವ್ರಿಗಿಲ್ಲಿ ಕೆಟ್ಟದಾಗಿದ್ರೆ ಇನ್ನೊಬ್ರಿಗೆ ಯಾರಿಗೂ ಅದರಿಂದ ಅನುಕೂಲ ಆಗಿರುತ್ತೆ. ಎಲ್ಲೋ ತುಂಬ ಮಳೆ ಬಂತು, ಅಲ್ಲಿ ಮಳೆ ಬಂದ ಸ್ಥಳದಲ್ಲಿ ಬಹಳಷ್ಟು ನಷ್ಟ ಆಗಿರ್ಬೋದು, ಆದರೆ ಅದು ನೀರು ಹರ್ಕೊಂಡು ಬಂದಮೇಲೆ ಮತ್ತೆಲ್ಲೋ ಯಾರಿಗೋ ನೀರಿನ ಅವಶ್ಯಕತೆ ಇರೋರಿಗೆ ಅದು ಸಿಕ್ಕಿರುತ್ತೆ, ಅವ್ರಿಗೆ ಅಯ್ಯೋ ಭಾಳ ಒಳ್ಳೇದಾಯಿತು ಅಂತಾರೆ.
ಯಾವುದೇ ಘಟನೆ ನಡೆದರೂ ಅದು ಎಲ್ಲರಿಗೂ ಕೆಟ್ಟದಾಗಿರಲ್ಲ, ಎಲ್ರಿಗೂ ಒಳ್ಳೆಯದಾಗಿರಲ್ಲ. ನಾವು ವಿಶಾಲವಾದ ದೃಷ್ಟಿಕೋನವನ್ನು ಇಟ್ಕೋಬೇಕು. ನಾವೇನು ಮಾಡ್ತೀವಿ ಅಂದರೆ ನಮ್ಮ ಲಾಭ ನಷ್ಟಗಳನ್ನು ಮಾತ್ರ ಗಮನದಲ್ಲಿಟ್ಕೊಂಡು ನೋಡಿದಾಗ ಅಯ್ಯೋ ಅನುಕೂಲ ಆಯಿತು, ಅನಾನುಕೂಲ ಆಯಿತು, ಒಳ್ಳೇದಾಯಿತು, ಕೆಟ್ಟದಾಗೋಯ್ತಲ್ಲ, ತೊಂದರೆ ಆಯ್ತಲ್ಲ ಅಂತ ಭಾವಿಸ್ತಿರ್ತೀವಿ. ನಾವು ಇಡೀ ಸಮಾಜವನ್ನು ದೃಷ್ಟಿಯಲ್ಲಿ ಇಟ್ಕೊಂಡಾಗ ನಮಗೆ ನಷ್ಟ ಆದರೆ ಇನ್ನೊಬ್ಬರಿಗೆ ಯಾರಿಗೋ ಲಾಭ ಆಯಿತು, ನಮಗೆ ಲಾಭ ಆಯಿತು ಅಂದರೆ ಇನ್ಯಾರೋ ಒಬ್ಬ ಕಳ್ಕೊಂಡಿದ್ದಾನೆ, ಅದಕ್ಕೆ ನಮಗೆ ಲಾಭ ಆಗಿತ್ತು. ಯಾರೋ ಒಬ್ರು ಕೊಟ್ಟರೆ ತಾನೇ ಇನ್ನೊಬ್ರಿಗೆ ಏನಾದ್ರು ಸಿಗೋದು. ಈ ದೃಷ್ಟಿಯಿಂದ ನೋಡಿದಾಗ ಭಗವಂತನ ಶಕ್ತಿಯ ಒಂದು ಪರಿಣಾಮ, ಅದರ ಒಂದು ಪ್ರಭಾವದಿಂದ ಎಲ್ಲ ಘಟನೆಗಳು ನಡೀತಾ ಇರುತ್ತೆ. ಒಂದು ಉದಾಹರಣೆ ನೋಡೋದಾದರೆ, ಶ್ರೀರಾಮಕೃಷ್ಣರು ಒಂದು ದೃಷ್ಟಾಂತವನ್ನು ಹೇಳ್ತಾರೆ. ಒಂದು ಊರಲ್ಲಿ ರೈತ ಇದ್ದ. ಆ ರೈತ, ಅವನಿಗೊಬ್ಬ ಮಗ ಇದ್ದ. ಆ ರೈತ ಜ್ಞಾನಿ, ವೇದಾಂತ ತಿಳ್ಕೊಂಡಿದ್ದ. ಅವನಿಗೆ ತಿಳುವಳಿಕೆ ಹೆಚ್ಚಾಗಿತ್ತು. ಒಮ್ಮೆ ಏನಾಯಿತು, ಅವನಿಗಿನ್ನೂ ಚಿಕ್ಕ ವಯಸ್ಸು, ಅವನಿಗೇನೋ ಒಂದು ಕಾಯಿಲೆ ಬಂದ್ಬಿಡ್ತು. ಅವನು ತನ್ನ ಪಾಡಿಗೇನೋ ಡಾಕ್ಟ್ರಿಗೆ ಹೇಳಿ ವ್ಯವಸ್ಥೆ ಮಾಡಿ ಹೊಲದಲ್ಲೇನೋ ಕೆಲಸಕ್ಕೆ ಹೋಗಿದ್ದ. ಹೆಂಡತಿ ಗಲಾಟೆ ಮಾಡ್ತಾ ಇದ್ದಾಳೆ, ಮಗನಿಗೆ ಆರೋಗ್ಯ ಸರಿ ಇಲ್ಲ, ನೀವು ಈಗಲೂ ಏನೋ ಕೆಲಸ ಅದು ಇದು ಅಂತ ಹೋಗ್ತಾ ಇದ್ದೀರಾ, ಇಲ್ಲೇ ಇರಬಾರ್ದಾ? ಏನು ಮಾಡಬೇಕು ವ್ಯವಸ್ಥೆ ಮಾಡಿದ್ದೀವಿ, ಡಾಕ್ಟ್ರು ಬಂದು ನೋಡಿದ್ದಾರೆ, ಏನು ಮಾಡಬೇಕು ಔಷಧಿ ಕೊಟ್ಟಿದ್ದಾರೆ, ನಾನೇನು ಮಾಡಲಿ ಇಲ್ಲಿ? ಅಲ್ಲಿ ಕೆಲಸ ಬಿಟ್ಬಿಟ್ಟು ನಾನು ಅಲ್ಲಿ ಹೋಗಿ ಬರ್ತೀನಿ, ಬೇಗ ಬರ್ತೀನಿ ಅಂತ ಹೋದ. ಅವನು ಹೋದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಹಿಂದೆ ಯಾರೋ ಓಡ್ ಬಂದ. ಅವನು ಹೇಳ್ದ, ಈ ಥರ ತುಂಬ ತೊಂದರೆ ಆಗೋಯ್ತು, ನಿಮ್ಮ ಮಗ ಸತ್ತೇ ಹೋದ. ಹೌದಾ, ನಡಿಯಪ್ಪ ಅಂತೇಳಿ ಬಂದ. ನೋಡಿದ್ರೆ ಹೊಟ್ಟೋಗಿದ್ದಾನೆ. ಒಂದಷ್ಟು ಜನ ಬಂದು ಕೂತಿದ್ದಾರೆ, ಅಳ್ತಾ ಇದ್ದಾರೆ. ಹೆಂಡತಿ ಅಳ್ತಾ ಇದ್ದಾಳೆ. ಇವನು ಸುಮ್ಮನೆ ಮೌನವಾಗಿ ಕೂತಿದ್ದ. ಹೆಂಡತಿ ತನ್ನ ಒಂದು ಕೋಪವನ್ನೆಲ್ಲ ಇವ್ರ ಮೇಲೆ ತೋರಿಸೋದು, ಏನೋ ಒಂದು ಉದ್ವೇಗದಿಂದ ಮಾತಾಡ್ತಾ ಇದ್ಲು. ಆಮೇಲೆ ಆ ಜನ ಎಲ್ಲ ಹೇಳಿದ್ರಂತೆ, ನೀವು ದುಃಖನ ಒಳಗಿಟ್ಕೋಬೇಡಿ, ಹತ್ಬಿಡಿ ನೀವೂ ಅಂತೆಲ್ಲ ಹೇಳಿದಾಗ ಆ ರೈತ ಹೇಳಿದಂತೆ, ನನಗೇನು ಆ ಥರ ಏನು ಅನಿಸ್ತಾ ಇಲ್ಲಪ್ಪ, ಏನು ನಡೀತಾ ಇದೆಯೋ ನಾನು ಅದನ್ನು ಭಗವದಿಚ್ಛೆ ಅಂತ ನೋಡ್ತಾ ಇದ್ದೀನಿ ಅಷ್ಟೇ, ನನಗೇನು ಆ ಥರ ದುಃಖ ಆ ಥರ ಏನು ಆಗ್ತಾ ಇಲ್ಲ, ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ ಅಂತ ಯಾರೋ ಕೇಳಿದ್ರಂತೆ. ಆಗ ರೈತ ಹೇಳ್ತಾನೆ, ನಿನ್ನೆ ನಾನು ಒಂದು ಕನಸು ಕಂಡೆ. ಆ ಕನಸಲ್ಲಿ ನಾನು ರಾಜ, ನನಗೆ 7 ಜನ ಮಕ್ಕಳಿದ್ರು. ಒಂದು ಯುದ್ಧ ಆಯಿತು. ರಾಜರದ್ದು ಇದ್ದೇ ಇದೆಯಲ್ಲ, ಯಾವಾಗಾಗುತ್ತೋ ಯುದ್ಧ ಹೇಳೋಕ್ಕಾಗಲ್ಲ. ಯುದ್ಧ ಆಯಿತು. ಯುದ್ಧದಲ್ಲಿ ನನ್ನ ಮಕ್ಕಳೆಲ್ಲ ಹೋಗಿದ್ರು, ಅದರಲ್ಲಿ ಆ ಮಕ್ಕಳೆಲ್ಲ ಸತ್ತೋದ್ರು ಯುದ್ಧದಲ್ಲಿ. ಆಮೇಲೆ ಎಚ್ಚರ ಆಯಿತು. ಈಗ ನಾನು ಕನಸಿನಲ್ಲಿ ಇದ್ದಂಥ 7 ಜನ ಮಕ್ಕಳಿಗೋಸ್ಕರ ಅಳಬೇಕಾ? ಈಗ ಎದ್ದ ಮೇಲೆ ಇಲ್ಲಿ ಒಬ್ಬ ಮಗ ಇದ್ದಾನೆ, ಅವನು ಸತ್ತೋಗಿದ್ದಾನೆ, ಅವನಿಗೋಸ್ಕರ ಅಳಬೇಕಾ? ಯಾರಿಗೋಸ್ಕರ ಅಳಬೇಕು ನನಗೆ ಗೊತ್ತಾಗ್ತಿಲ್ಲ, ಅದಕ್ಕೆ ಸುಮ್ಮನಿದ್ದೀನಿ ಅಂತ. ಅವರೇನೋ ಅಂದ್ಕೊಂಡ್ರಂತೆ ದುಃಖಕ್ಕೇನೋ ತಲೆ ಕೆಟ್ಟೋಗ್ಬಿಟ್ಟಿದೆ ಅಂತ. ಆದರೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಅದು ಹಾಗಲ್ಲ. ಅವನು ರೈತ, ಜ್ಞಾನಿ. ಅವನಿಗೆ ಗೊತ್ತು ಕನಸು ಹೇಗೆ ತನ್ನಷ್ಟಕ್ಕೆ ತಾನೇ ನಡೆದು ತನ್ನಷ್ಟಕ್ಕೆ ತಾನೇ ಮುಗ್ದೋಗುತ್ತೋ, ನಮ್ಮ ಜೀವನ ಕೂಡ ಹಾಗೆ ತನ್ನಷ್ಟಕ್ಕೆ ತಾನೇ ಜೀವನ ಪ್ರಾರಂಭ ಆಗತ್ತೆ, ಜೀವನ ತಾನಾಗಿ ಮುಗ್ದೋಗುತ್ತೆ. ಅದರಲ್ಲಿ ಒಳಿತು ಕೆಡುಕು ಇನ್ನೊಂದು ಮತ್ತೊಂದು ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಹೀಗಾಗಿ ಯಾವುದ್ರ ಬಗ್ಗೆ ಚಿಂತೆ ಮಾಡೋದು? ಆಮೇಲೆ ಒಂದು ಮಾತು ಹೇಳ್ತಾರೆ ಶ್ರೀರಾಮಕೃಷ್ಣರು, ಜ್ಞಾನಿಗೆ ಈ ಲೋಕ ಸ್ವಪ್ನವತ್. ಯಾರು ಜ್ಞಾನವನ್ನು ಪಡ್ಕೊಂಡಿರ್ತಾರೋ, ಅಧ್ಯಾತ್ಮ ಜ್ಞಾನವನ್ನು, ಅವರಿಗೆ ಈ ಲೋಕ ಅನ್ನುವಂಥದ್ದು ಏನಿದೆಯೋ ಅದು ಕನಸಿನ ಹಾಗೆ ಅಷ್ಟೆ. ಅವರೇನಿದೆ ನಿಜ ಅಂತ ಹಿಡ್ಕೊಂಡು ಅದ್ರ ಬಗ್ಗೆ ತುಂಬ ಚಿಂತೆ ಮಾಡಲ್ಲ. ಹೀಗೆ ಶ್ರೀರಾಮಕೃಷ್ಣರು ಒಂದು ದೃಷ್ಟಾಂತವನ್ನು ಹೇಳಿ
ತಿಳಿಸ್ತಾರೆ, ಮನುಷ್ಯ ಮಾಡುವಂಥ ತಪ್ಪೇನು ಅಂದರೆ ಈ ಜಗತ್ತು ಜೀವನವನ್ನು ಸತ್ಯ ಅಂತ ಭಾವಿಸೋದು. ಜ್ಞಾನಿಗೂ ಅಜ್ಞಾನಿಗೂ ಇರೋ ವ್ಯತ್ಯಾಸ ಇಷ್ಟೆ. ಜ್ಞಾನಿ ಕೂಡ ಜೀವನ ಮಾಡ್ತಾ ಇದ್ದಾನೆ, ಅಜ್ಞಾನಿನೂ ಜೀವನ ಮಾಡ್ತಾ ಇದ್ದಾನೆ. ಅಜ್ಞಾನಿ ಆದವನು ಪ್ರತಿಯೊಂದು ಘಟನೆಯೂ ಇದು ಶುಭಾನ ಅಶುಭಾನ, ಲಾಭಾನ ನಷ್ಟಾನ ಅಂತ ಯೋಚನೆ ಮಾಡಿ 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 ಅವನು ತಲೆ ಕೆಡಿಸ್ಕೊಂಡು ಕಷ್ಟಪಡ್ತಾ ಇರ್ತಾನೆ. ಜ್ಞಾನಿ ಆದವನು ಏನು ನಡೀತಾ ಇದೆಯೋ ಅದನ್ನು ಸಾಕ್ಷಿಯಾಗಿ ನೋಡ್ತಾ ಇರ್ತಾನೆ. ಹೇಗಾದರೂ ನಡೀಲಿ, ಅದ್ರ ಬಗ್ಗೆ ಯಾವುದೇ ಚಿಂತೆ ಮಾಡೋಕ್ಕೆ ಹೋಗಲ್ಲ. ಇದನ್ನು ಶ್ರೀರಾಮಕೃಷ್ಣರು ಒಂದು ದೃಷ್ಟಾಂತದ ಮೂಲಕ ಹೇಳ್ತಾರೆ. ಪರಮಾತ್ಮ ಹೇಳಿದ್ದು ಇದೆ, ಭಗವಂತನ ಪ್ರತಿರೂಪ, ಭಗವಂತನ ಅವತಾರ ಆಗಿರುವಂಥ ಶ್ರೀರಾಮಕೃಷ್ಣರು ಹೇಳಿದ್ದು ಇದೆ. ಮನುಷ್ಯನ ಕೈಯಲ್ಲಿ ಏನಿದೆ, ಅವನು ನಿಮಿತ್ತ ಮಾತ್ರ ಅಷ್ಟೆ. ಆದರೆ ಅವನು ತನ್ನನ್ನು ತಾನು ಅರ್ಥ ಮಾಡ್ಕೋಬೇಕು. ಈ ಲೋಕದಲ್ಲಿ ಭಗವಂತ ಏನು ಹೇಳಿದಾನೋ, ಹೇಗೆ ಹೇಳಿದಾನೋ ಹಾಗೆ ತಾನು ಭಾವಿಸ್ಬೇಕು. ಅಂತರಂಗ ನಮ್ಮದೇ ತಾನೇ, ಬಹಿರಂಗದಲ್ಲಿ ನಮಗೆ ಯಾವುದೇ ಕಂಟ್ರೋಲ್ ಇಲ್ಲ, ನಾವೇನು ಯಾವುದನ್ನು ನಿಗ್ರಹಿಸಕ್ಕಾಗಲ್ಲ. ಆದರೆ ಅಂತರಂಗ ಮನಸ್ಸಿನಲ್ಲಿ ನಾವು ಆ ಮನಸ್ಸಿನಲ್ಲಿ ಬರುವಂಥ ಭಾವನೆಗಳನ್ನು ತಿದ್ದುಕೊಂಡು, ಅಜ್ಞಾನದ ಭಾವನೆಗಳನ್ನು ಕಳ್ಕೊಂಡು ಜ್ಞಾನವನ್ನು ಪಡ್ಕೊಳ್ಳೋ ಪ್ರಯತ್ನವಂತೂ ನಾವು ಮಾಡಬಹುದು. ಹೀಗಾಗಿ ಇಲ್ಲಿ ನಾವು ತಿಳ್ಕೊಂಡಿದ್ದಿಷ್ಟೇ, ಹೊರಗಡೆ ಏನು ಜಗತ್ತಲ್ಲಿ ನಡೀತಾ ಇದೆಯೋ ಅದನ್ನು ಲೋಕ ಅಂತ ಕರೀತಾರೆ. ನಾವು ಅವಲೋಕಿಸಲ್ಪಟ್ಟಿದ್ದೇ ಲೋಕ. ಲೋಕದಲ್ಲಿ ಏನು ನಡೀತಾ ಇದೆಯೋ ಅದ್ಯಾವುದು ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಅದೇನು ನಡಿಬೇಕೋ ಹೊರಗಡೆ ನಡೀತಾನೆ ಇರುತ್ತೆ. ನಮಗಿನ್ನೇನಿದೆ ಸ್ವಾತಂತ್ರ್ಯ ಅಂದರೆ, ನಮ್ಮ ಮನಸ್ಸಿನ ಮೇಲೆ ನಮಗೆ ನಿಯಂತ್ರಣವನ್ನು ಸಾಧಿಸುವಂಥ ಸ್ವಾತಂತ್ರ್ಯ ಭಗವಂತ ಕೊಟ್ಟಿದ್ದಾನೆ. ನಮ್ಮ ಮನಸ್ಸನ್ನು ನಾವು ಈ ಲೋಕದಿಂದ ಉದ್ವೇಗಗೊಳ್ಳಬೇಕೋ, ಸಂತೋಷ ಪಡಬೇಕೋ, ಹೇಗಿರಬೇಕು, ನಮ್ಮ ಮನಸ್ಸನ್ನು ನಾವು ಹೇಗಿಟ್ಕೋಬೇಕು ಅನ್ನೋದು ಮಾತ್ರ ಆ ಸ್ವಾತಂತ್ರ್ಯ ನಮಗೆ ಭಗವಂತ ಕೊಟ್ಟಿದ್ದಾನೆ. ಅದಕ್ಕೆ ಭಗವಂತ ಹೇಳಿದ್ದು, ಹೊರಗೆ ಏನೇ ನಡೀತಾ ಇದ್ರು ನೀನು ಅಂತರಂಗದಲ್ಲಿ ಯಾವತ್ತೂ ಉದ್ವೇಗಗೊಳ್ಳಬೇಡ, ದುಃಖ ಪಡಬೇಡ, ಶೋಕ ಪಡಬೇಡ. ಯಾಕೆಂದರೆ ಹೊರಗಿನ ವಿಚಾರಗಳ ಒಂದು ಪ್ರಭಾವ ಮನಸ್ಸಿನ ಮೇಲೆ ಆದಾಗ ಆ ಥರ ಆಗುತ್ತೆ. ಅದು ಆಗಬಾರ್ದು ಅಂತ ಪರಮಾತ್ಮ ಹೇಳ್ತಾನೆ. ಅದು ಕೇವಲ ಹೇಳಿದ ಮಾತ್ರ ಅಲ್ಲ, ಭಗವಂತ ತನ್ನ ಅವತಾರದಲ್ಲಿ ಲೀಲೆಯಲ್ಲೇ ತೋರಿಸ್ದ. ಒಂದು 2 ಘಟನೆ ಸಣ್ಣದಾಗಿ ನಾವು ಗಮನಿಸೋದಾದ್ರೆ, ಶ್ರೀರಾಮನಿಗೆ ಮಾರನೇ ದಿನನೇ ಪಟ್ಟಾಭಿಷೇಕ ಆಗಬೇಕು. ಹಿಂದಿನ ದಿನ ಗೊತ್ತಾಗುತ್ತೆ, ಹಿಂದಿನ ದಿನ ರಾತ್ರಿ, ಮಾರನೇ ದಿನ ನಾನು 14 ವರ್ಷ ವನವಾಸ ಹೋಗಬೇಕು, ಪಟ್ಟಾಭಿಷೇಕವೂ ಇಲ್ಲ, ಏನೂ ಇಲ್ಲ, ಭರತನಿಗೆ ಪಟ್ಟಾಭಿಷೇಕ, ನನಗೆ ವನವಾಸ. ಗೊತ್ತಾಯಿತು ಇದು ಆಗಿದೆ ಅಂತ. ರಾಮನಿಗೆ ಯಾವ ದುಃಖ ಇಲ್ಲ, ಚಿಂತೆ ಇಲ್ಲ, ವ್ಯಥೆ ಇಲ್ಲ, ಎಂಥದ್ದು ಇಲ್ಲ. ಹೌದಾ, ಆಯಿತು, ಇದು ತಂದೆಯ ಆಜ್ಞೆ, ಒಳ್ಳೆಯದು. ಶಾಂತ ಚಿತ್ತನಾಗಿ ತಂದೆ ತಾಯಿ ಆಶೀರ್ವಾದ ಪಡ್ಕೋತಾನೆ, ವನವಾಸಕ್ಕೆ ಹೋಗಕ್ಕೆ ಬೆಳಗ್ಗೆ ಸಿದ್ಧವಾಗಿಬಿಟ್ಟಿದ್ದಾನೆ, ಚಿಂತೆನೇ ಇಲ್ಲ. ಅದೇ ಥರ ಕೃಷ್ಣಾವತಾರದಲ್ಲಿ ಕೊನೆಯಲ್ಲಿ ಬರುತ್ತೆ ಯದುಕುಲ ಎಲ್ಲ ಆಗಿದೆ. ಇನ್ನು ಕುರುಕ್ಷೇತ್ರ ಆಯಿತು, ಇವರೆಲ್ಲ ದುಷ್ಟರೆಲ್ಲ ನಾಶ ಆಗಿದ್ದಾರೆ, ಧರ್ಮರಾಯ ರಾಜ ಆಗಿದ್ದಾನೆ, ಜಗತ್ತಲ್ಲಿ ಭೂಭಾರ ಹರಣ ಆಗಿದೆ, ಪಾಪಿಗಳ ಸಂಖ್ಯೆ ಕಡಿಮೆ ಆಗಿದೆ. ಆಗ ಪರಮಾತ್ಮ ಯೋಚನೆ ಮಾಡಿದಂತೆ ಇನ್ನೊಂದು ಕೆಲಸ ಬಾಕಿ ಇದೆ. ಬ್ರಹ್ಮದೇವರು ಬಂದು ಹೇಳಿದ್ರಂತೆ, ಭೂಭಾರ ಹರಣ ಆಯಿತು, ನೀನು ಮತ್ತೆ ವೈಕುಂಠಕ್ಕೆ ಹಿಂತಿರುಗಪ್ಪ ಪರಮಾತ್ಮ ಅಂತ ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಹೇಳ್ತಾನೆ, ಇನ್ನೊಂದು ಕೆಲಸ ಇದೆ, ಮುಗಿಸಿ ಬರ್ತೀನಿ ನಾನು ಅಂತ. ಏನು ಅಂದರೆ, ಯದುಕುಲ, ತಾನು ಹುಟ್ಟಿದಂತಹ ಯದುಕುಲ ಏನಿದೆಯೋ ಈ ಯಾದವರು ಕೂಡ ತುಂಬ ಬಲ್ತು ಬಿಟ್ಟಿದ್ದಾರೆ, ತುಂಬ ಅವರು ಗರ್ವದಿಂದ ಮೆರಿತಾ ಇದ್ದಾರೆ, ಧನ
ಅದಕ್ಕಿಂತ ಹೆಚ್ಚಿಗೆ ಬಲರಾಮ ಕೃಷ್ಣರ ಒಂದು ರಕ್ಷಣೆ. ಅವ್ರಿಗೆ ಯಾವ ಭಯ ಇಲ್ಲ, ಚಿಂತೆ ಇಲ್ಲ, ಸಂಪತ್ತು ಬೇಕಾದಷ್ಟಿದೆ. ಅವರು ಕೂಡ ಧರ್ಮ ಮಾರ್ಗದಲ್ಲಿ ನಡೆಯದೆ ಧರ್ಮಭ್ರಷ್ಟರಾಗಿದ್ದರು. ಪರಮಾತ್ಮನಿಗೆ ಗೊತ್ತಾಯ್ತಿದ್ದು, ಇವರನ್ನು ಹಾಗೆ ಬಿಟ್ಟರೆ ಇದು ಸರಿ ಹೋಗಲ್ಲ ಅಂಥೇಳಿ ಈ ಯದುಕುಲವನ್ನು ಕೂಡ ನಾನು ನಿಗ್ರಹಿಸಬೇಕು, ಅದು ಕೂಡ ನಾಶ ಆಗಬೇಕು ಅಂತ ನಿಶ್ಚಯ ಮಾಡಿದ್ನಂತೆ ಪರಮಾತ್ಮ. ಆಮೇಲೆ ಏನೋ ಒಂದು ಘಟನೆ ನಡೀತು, ಅದ್ರ ವಿವರಣೆ ತುಂಬ ಇದೆ. ಒಟ್ಟಿನಲ್ಲಿ ಯದುಕುಲ ನಾಶ ಆಯಿತು. ಹೇಗೋ ಕೆಲವರು ಮಾತ್ರ ಉಳ್ಕೊಂಡ್ರು. ಯಾರೋ ಕೆಲವರು ಭಾಗವತೋತ್ತಮರು, ಕೆಲವರು ಸಜ್ಜನರು, ಗರ್ಭಿಣಿ ಸ್ತ್ರೀಯರು, ಮಕ್ಕಳು, ಚಿಕ್ಕ ಮಕ್ಕಳು, ವೃದ್ಧರು, ಯಾರೋ ಕೆಲವರು ಮಾತ್ರ ಉಳ್ಕೋತಾರೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ನಾಶ ಆಗಿಬಿಡ್ತಾರೆ ಯದುಕುಲದಲ್ಲಿ. ಭಗವಂತ ಒಂದು ಕಡೆ ನಿಂತು ನೋಡ್ತಾ ಇದ್ನಂತೆ. ಯಾದವರು ತಾವೇ ಹೊಡೆದಾಡಿಕೊಂಡು, ಯಾದವರೊಂದು ಯಾರೋ ಕೃಷ್ಣನ ಮಕ್ಕಳು, ಬಲರಾಮನ ಮಕ್ಕಳು, ಮೊಮ್ಮಕ್ಕಳು, ಇವ್ರ ಕುಟುಂಬದವರೇ ಎಲ್ಲ ಒಬ್ಬರ ಜೊತೆ ಒಬ್ಬರು ಹೋರಾಡಿಕೊಂಡು ಎಲ್ಲ ನಾಶ ಆಗ್ತಾ ಇದ್ದಾರೆ. ಕೃಷ್ಣ ಸಾಕ್ಷಿಯಾಗಿ ನೋಡ್ತಾ ಇದ್ನಂತೆ. ಎಲ್ಲ ಆದಮೇಲೆ ಇಲ್ಲಿಗೆ ಆಯಿತು, ಕೆಲಸ ಮುಗೀತು ಅಂಥೇಳಿ ಭಾವಿಸಿದ್ನಂತೆ. ಇದು ಭಾಗವತದಲ್ಲಿ ಬರುತ್ತೆ. ಅಂದರೆ ಹೊರಗಡೆ ಏನಾಗಬೇಕಾಗಿದೆಯೋ ಅದು ಆಗೇ ತೀರುತ್ತೆ, ಅದು ಭಗವಂತನ ಇಚ್ಛೆ. ಇಲ್ಲಿ ನಮಗೆ ಕಾಣೋದೇನು ಅಂದರೆ ಗಾಂಧಾರಿ ಶಾಪ ಕೊಟ್ಲು, ನಮ್ಮ ಕುಲ ಹೇಗೆ ನಾಶ ಆಯಿತೋ ನಿನ್ನ ಕುಲನೂ ನಾಶ ಆಗ್ಬಿಡ್ಲಿ ಅಂತ ಶಾಪ ಕೊಟ್ಲು. ಅದು ನಿಮಿತ್ತ ಅಷ್ಟೇ, ಗಾಂಧಾರಿ ಕೊಟ್ಟಿದ್ದ ಶಾಪ ನಿಮಿತ್ತ. ಇದು ಭಗವಂತನ ನಿಶ್ಚಯ. ಹೀಗಾಗಿ ನಾವು ಹೀಗೆ ಹಲವಾರು ಘಟನೆಗಳನ್ನು ಇತಿಹಾಸದಲ್ಲಿ ನಡೆದಿರೋದು ನೋಡ್ತೀವಿ ಪುರಾಣಗಳಲ್ಲಿ. ಹೊರಗಡೆ ಏನಾಗಬೇಕಾಗಿದೆಯೋ ಅದು ಆಗಿಯೇ ತೀರುತ್ತೆ. ಆದರೆ ಅಂತರಂಗವನ್ನು ನಾವು ಹೇಗಿಟ್ಕೋಬೇಕು, ಇದು ನಮಗೆ ಭಗವಂತ ಕೊಟ್ಟಿರುವಂಥ ಒಂದು ಆದೇಶ. ಇದನ್ನು ನಾವು ಈಗಾಗಲೇ ಬಹಳಷ್ಟು ಉದಾಹರಣೆಗಳ ಮೂಲಕ ಗಮನಿಸಿದ್ವಿ. ಮತ್ತೊಂದು ಮಾತು ಭಗವಂತ ಹೇಳ್ತಾನೆ, ಯಸ್ಮಾನ್ನೋ ಉದ್ವಿಜತೆ ಲೋಕೋ ಲೋಕಾನ್ನೋ ಉದ್ವಿಜತೆ ಚ ಯಹ. ಯಾರು ಲೋಕದಿಂದ ಉದ್ವೇಗಗೊಳ್ಳಲ್ವೋ, ಲೋಕ ಯಾರಿಂದ ಉದ್ವೇಗಗೊಳ್ಳಲ್ವೋ ಅವರನ್ನ ಕಂಡ್ರೆ ನನಗೆ ಪ್ರೀತಿ. ಉದ್ವೇಗ ಅಂದರೆ ಏನೋ ಒಂದು ಚಿಂತೆ, ಭಯ, ಆವೇಶ, ಇದೆಲ್ಲ ಏನು ಮಾಡಿ ಏನು ಪ್ರಯೋಜನ, ಆಗಬೇಕಾಗಿರೋದು ಆಗೇ ತೀರುತ್ತೆ. ಹಾಗಾಗಿ ಉದಾಸೀನೋ ಗತವ್ಯತಃ. ಈಗ ನಾವು ಮಾಡಬೇಕಾಗಿರೋದಿಷ್ಟೇ, ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ಹೊರಗಡೆ ಏನೆಲ್ಲ ನಡೀತಾ ಇದೆಯೋ ದೇವತಾ ಶಕ್ತಿಗಳಿಂದ ಈ ಜಗತ್ತು ನಡೀತಾ ಇದೆ. ಕಾಲಕ್ಕನುಗುಣವಾಗಿ ಆಯಾ ಘಟನೆಗಳು ಆ ಸಮಯಕ್ಕೆ ನಡೆದೇ ತೀರುತ್ತೆ. ಕಲ್ಪ ಪ್ರಾರಂಭ ಆದಾಗಿಂದ, ಅಂದರೆ ಸೃಷ್ಟಿ ಪ್ರಾರಂಭ ಆದಾಗಿಂದ ಸೃಷ್ಟಿ ಅಂತ್ಯದವರೆಗೂ ಜಗತ್ತಿನಲ್ಲಿ ಏನು ನಡಿಬೇಕೋ, ಗ್ರಹಗತಿಗಳು ಹೇಗೆ ಸಂಚರಿಸಬೇಕೋ, ಯಾವ್ಯಾವ ಕಾಲಕ್ಕೆ ಗ್ರಹಣ ಆಗಬೇಕು, ಇನ್ನೊಂದು ಮತ್ತೊಂದು ಹೇಗೆ ನಿಶ್ಚಯ ಆಗಿದೆಯೋ ಅದೇ ಥರ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಏನಾಗಬೇಕು ಅದು ಕೂಡ ನಿಶ್ಚಯ ಆಗಿಬಿಟ್ಟಿದೆ. ಇದಕ್ಕೊಂದು ವಿದ್ಯೆ ಕೂಡ ಋಷಿಗಳು ಕೊಟ್ಟಿದ್ದಾರೆ. ಅದು ಭಗವಂತನೇ ಕೊಟ್ಟಿರೋ ವಿದ್ಯೆ. ಅದನ್ನು ಜ್ಯೋತಿಷ್ಯ ಅಂತ ಕರೀತಾರೆ. ಅದನ್ನು ನಂಬೋದು, ನಂಬದೇ ಇರ್ಬೋದು. ನಂಬದೇ ಇದ್ದ ಮಾತ್ರಕ್ಕೆ ಆ ವಿದ್ಯೆ ಇಲ್ಲ ಅಂತಲ್ಲ, ಎಷ್ಟೋ ಜನಕ್ಕೆ ಅದರ ಅನುಭವನೂ ಆಗಿದೆ. ಏನಾಗಬೇಕೋ ನಮ್ಮ ಜೀವನದಲ್ಲಿ ನಮಗೆ ಮೊದಲೇ ಅದು ಸೂಚನೆ ಕೊಡುತ್ತೆ. ಅದನ್ನು ತಿಳ್ಕೊಳ್ಳೋವಂಥ ವಿದ್ಯೆ, ಆ ಸಾಮರ್ಥ್ಯ, ಜ್ಞಾನ ನಮಗಿರಬೇಕು, ಆ ಸೂಕ್ಷ್ಮತೆ ಅಷ್ಟೆ. ಹೀಗೆ ಆಗತ್ತಿದು. ಒಂದು ವಸ್ತುವಿನ ಮೇಲೆ ಅದು ಉತ್ಪತ್ತಿಯಾಗಿದ್ದು ಅಂದರೆ ತಯಾರಿಸಿದ್ದು, ಮ್ಯಾನುಫ್ಯಾಕ್ಚರ್ ಡೇಟು, ಎಕ್ಸ್ಪೈರಿ ಡೇಟ್ ಎರಡು ಹೇಗಿರುತ್ತೋ, ಒಬ್ಬ ವ್ಯಕ್ತಿಯ ಹುಟ್ಟಿದ ದಿನ ಹಾಗೆ ಮೃತ್ಯುವಿನ ದಿನ ಕೂಡ ಮೊದಲೇ ನಿಶ್ಚಯ ಆಗಿರುತ್ತೆ. ಅದು ಹಾಗೇ ಆಗಿತ್ತಿರುತ್ತೆ. ಇದನ್ನ ನಾವು ಕಾಲದ ಜ್ಞಾನ ಇದ್ದಾಗ ಅದನ್ನೇ ಜ್ಯೋತಿಷ್ಯ ಅಂತ ಕರೀತಾರೆ. ಕಾಲಾಯ ತಸ್ಮೈ ನಮಃ. ಕಾಲಕ್ಕನುಗುಣವಾಗಿ ಏನೆಲ್ಲ ಆಗಬೇಕು ನಮ್ಮ ಜೀವನದಲ್ಲಿ ಶುಭಾಶುಭ ಫಲಗಳು ಅದು ಸಿಕ್ಕೇ ಸಿಗುತ್ತೆ. ಅದನ್ನು ತಪ್ಸಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಾವು ಅಂತರಂಗದಲ್ಲಿ ಹೇಗಿರಬೇಕು, ಭಗವಂತನಲ್ಲಿ ಭಕ್ತಿಯಿಂದ ಏನು ನಡೀತಾ ಇದೆಯೋ ಅದು ಅವನ ಲೀಲೆ, ಅವನ ಇಚ್ಛೆ ಅಂತ ತಿಳ್ಕೊಂಡು
ಅಂತರಂಗದಲ್ಲಿ ಭಗವಂತನ ಚಿಂತನೆ ಮಾಡಿಕೊಂಡು ನಾವು ಭಗವಂತ ನಮಗೆ ಕೊಟ್ಟಿರುವಂತಹ ಒಂದು ಜ್ಞಾನವನ್ನು ಉಪಯೋಗಿಸ್ಕೊಂಡು ನಾವು ನಿಶ್ಚಿಂತರಾಗಿರಬೇಕು. ನಮ್ಮ ಕರ್ತವ್ಯ ಏನು ಎಲ್ಲಕ್ಕಿಂತ ದೊಡ್ಡದು ಅಂದರೆ ಭಗವಂತನನ್ನು ಭಜಿಸಿ ಭಗವಂತನಲ್ಲಿ ಭಕ್ತಿಯನ್ನು ಪಡ್ಕೊಂಡು ಮುಕ್ತಿಯನ್ನು ಹೊಂದೋದು. ಇದೇ ಮುಖ್ಯವಾದ ಕರ್ತವ್ಯ. ಆದಿಗುರುಗಳಾದ ಶಂಕರಾಚಾರ್ಯರು ಹೇಳಿದ್ದು ಇದೆ, ಭಜ ಗೋವಿಂದಂ ಮೂಢಮತೆ. ನೀನು ಗೋವಿಂದನನ್ನು ಭಜಿಸು, ಅದಕ್ಕೆ ನೀನು ಬಂದಿರೋದು. ಇನ್ನೇನೋ ಇಲ್ಲೇನೋ ಮಾಡಿಬಿಡೋದು, ಇನ್ನೇನೋ ಬದಲಾಯಿಸೋದು, ಇನ್ನೇನೋ ಉದ್ಧಾರ ಆಗೋದು ಮಾಡಿಬಿಡೋದು ಇವೆಲ್ಲ ಆಗೋದಿಲ್ಲ. ಅದೇನಾಗಬೇಕು ಭಗವಂತನ ಇಚ್ಛೆಯಂತೆ ಆಗ್ತಾ ಇರುತ್ತೆ. ನೀನು ಮೊದಲು ನಿನ್ನನ್ನು ನೀನು ಉದ್ಧಾರ ಮಾಡ್ಕೊಳ್ಳೋದು ಕಲ್ತ್ಕೋ, ಇದನ್ನು ಹೇಳ್ಕೊಟ್ರು. ಹೀಗೆ ನಾವು ಭಗವಂತನ ಮಾತುಗಳನ್ನು ಅರ್ಥ ಮಾಡ್ಕೊಳ್ತಾ ನಾವು ನಿಶ್ಚಿಂತರಾಗ್ತೀವಿ, ಶಾಂತಚಿತ್ತರಾಗ್ತೀವಿ. ಶುಭ ಅಶುಭ ಫಲಗಳು ಸಂದರ್ಭಕ್ಕನುಸಾರವಾಗಿ ಸಿಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಹೋಗ್ತಿರುತ್ತೆ. ಭಗವಂತ ಶಾಶ್ವತ, ಭಗವಂತನ ಅಂಶ ಆಗಿರುವಂತಹ ನಾವು ಜೀವ, ಅದು ಕೂಡ ನಿತ್ಯ. ಇಷ್ಟೇ. ಇನ್ನು ಉಳಿದಿದ್ದು ಈ ಜಗತ್ತು, ಘಟನೆಗಳು, ಜೀವನ ಎಲ್ಲವೂ ಪರಿವರ್ತನೆ ಆಗ್ತಾನೆ ಇರುತ್ತೆ. ಇದನ್ನು ತಡೆಯೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಹೀಗಾಗಿ ಭಗವಂತನ ವಾಣಿ ನಮಗೆ ಜ್ಞಾನವನ್ನು ಕೊಡುತ್ತೆ. ಆ ಜ್ಞಾನದ ಪರಿಣಾಮವಾಗಿ ನಮಗೆ ಶಾಂತಿ, ಸಮಾಧಾನ ಸಿಗುತ್ತೆ. ಸದ್ಗತಿಗೂ ಕೂಡ ಇದು ದಾರಿಯಾಗುತ್ತೆ. ಸೊ ಇವತ್ತಿನ ಈ ಸತ್ಸಂಗದಲ್ಲಿ ನಾವು ಭಗವಂತನ ಕೆಲವು ಮಾತುಗಳನ್ನು ಗಮನಿಸಿದ್ವಿ, ಎಷ್ಟು ಸಾಧ್ಯವೋ ಅಷ್ಟು ಅರ್ಥ ಮಾಡಿಕೊಂಡ್ವಿ. ಇನ್ನು ಇಂತಹ ಹಲವಾರು ನುಡಿಗಳಿದೆ. ಮುಂದಿನ ಪ್ರವಚನಗಳಲ್ಲಿ ನಾವು ಅದನ್ನು ಗಮನಿಸ್ತಾ ಹೋಗೋಣ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.